ಲೀಡಿಂಗ್ ಬಂದ ತಕ್ಷಣ ಕಲ್ಬುರ್ಗಿ ಫುಲ್ ಆನ್ ಆಪರೇಷನ್ ಮೋಡ್ ಅಲ್ಲಿ ಆಡ್ತಾ ಇದ್ದಾರೆ. ಈಗ ಸೂಪರ್ ಟ್ಯಾಕಲ್ ಆಗಿದೆ ಧಾರವಾಡಿಗೆ. ಸಕ್ಸಸ್ಫುಲ್ ಆಗಿದೆ ಇಲ್ಲಿ. ಸೂಪರ್ ಟ್ಯಾಕಲ್ ಪಡ್ಕೊಂಡಿದ್ದಾರೆ ಧಾರವಾಡ. ಲೈವ್ ಬಿಡ್ತೇನೆ ಚಿನ್ನ ವಿಡಿಯೋ ಹಲೋ ಮ್ಯಾಚು ಈ ಕಡೆ ಮಂಡ್ಯದವ್ರು ಲೇಟ್ ಯಾರು ಎಲ್ಲಿದ್ದಾನೆ ಇಲ್ಲೇ ನಡೀತಾಗಲ್ಲ ಹುಡುಗಿರ್ದು. ಮತ್ತೊಂದು ಅದ್ಭುತವಾದ ಚೈನ್ ಟ್ಯಾಕಲ್ ಮಾಡಿದ್ದಾರೆ ಕಲ್ಬುರ್ಗಿ. ರಾಮನಗರ ಜಿಲ್ಲಾ ತಂಡದ ಮಾಲೀಕರೇ ಆದಷ್ಟು ಬೇಗ ಅಂಕಣವನ್ನೆಲ್ಲ ಪ್ರವೇಶ ಮಾಡಿ. ಇಲ್ಲ ವಾಪಸ್ ಕೊಟ್ಬಿಡ್ತಾರೆ. ಹೋದ್ಸಲ ಹೆಂಗೆ ಕುತ್ಕೋಬಿಡುತ್ತದೆ ಅವ್ರಿಗೆ ವಾಪಸ್ ಕೊಟ್ಬಿಟ್ಟಾರ ನಿಂತಲ್ಲ ರಿವರ್ಸ್ ಹ್ಯಾಂಡ್ ಟಚ್ ಪಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಹೋಗ್ತಾರೆ ಕಲ್ಬುರ್ಗಿ ತಂಡದವರು. ಜೆರ್ಸಿ ನಂಬರ್ 9 ಈಗ ಅಂಕಣವನ್ನ ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ರೇಷ್ಮೆ ನಾಡು ರಾಮನಗರ. ವಾಪಸ್ ಕೊಟ್ಬಿಟ್ಟಿದ್ದಾರೆ ವಾಪಸ್ ಕೇಳಿದ್ರೆ ಅದೆಲ್ಲ ಮಾಡ್ತಾ ಇದ್ದಾರೆ ಯಶನಾಥ. ಜೆರ್ಸಿ ನಂಬರ್ 12 4 9 ಮತ್ತೆ 6 ಟೋಟಲ್ 4 ಪಡ್ಕೊಂಡಿದ್ದಾರೆ ಈಗ ಧಾರವಾಡ. ಇದರಿಂದ ಲೀಡಿಂಗ್ ಬರ್ತಾರೆ ಈ ಮ್ಯಾಚ್ ಅಲ್ಲಿ. 0725 ಕಾರು ಯಾರು ನೋಡಿ ಮೊದಲನ ಕಾಪ್ ಮುಕ್ತಾಯ. ಕಾರಿಗೆ ದಯವಿಟ್ಟು ಕಾರು ಯಾರು ನೋಡಲ್ಲ ಜಾಮತಿಯನ್ನ ಪರಿಚಯಿಸಿಕೊಳ್ಳೋಣ ದಯವಿಟ್ಟು. ಕುಮಾರಿ ಹಂಸಿತ, ಶ್ರೀಮತಿ ತೇಜ ಮತ್ತು ಮಂಚೇಗೌಡರ ಸುಪುತ್ರಿ, ಜಾಳದಾರಿನ ಹೆಮ್ಮೆಯ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಸೀನಿಯರ್ ವಿಭಾಗದಲ್ಲಿ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಡಿಪಾರ್ಟ್ಮೆಂಟ್ ನ್ಯಾಷನಲ್ ತಂಡ ಸಹ ಪ್ರತಿನಿಧಿಸಿರುವಂತಹ ಜರ್ಸಿ ನಂಬರ್ 10 ಆಟಗಾರ್ತಿ ಹಂಸಿತ ಅವರಿಗೆ ಒಮ್ಮೆ ಜೋರ ಕಬಡ್ಡಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ನಮ್ಮ ಗಾಳದಾಳಿನ ಹೆಮ್ಮೆ ಆಟಗಾರ್ತಿ. ಈ ಒಂದು ಮಂಡ್ಯ ಜಿಲ್ಲಾ ತಂಡವನ್ನು ಪ್ರತಿನಿಧಿಸ್ತಾ ಇರೋದು ಸಹ ವಿಶೇಷ. ಹಾಗೆ ಹುಳ್ಳಿನಳ್ಳಿಯ ಇನ್ನೋರ್ವ ಕಬಡ್ಡಿ ಆಟಗಾರ್ತಿ ಕುಮಾರಿ ಮನ್ವಿತಾ ಹುಳ್ಳಿನಳ್ಳಿ, ಇವರು ಸಹ ಸಬ್ಸಿಡಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಇರ್ಬೋದು. ಜೆರ್ಸಿ ನಂಬರ್ 9 ಅವರಿಗೂ ಸಹ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮೂವರು ಡಿಫೆಂಡರ್ಗಳ ನೇತೃತ್ವದಲ್ಲಿ ಒಂದು ಸೂಪರ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 15-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಆಟ ಲೋಲ್ನ ಪ್ರಯತ್ನ ವಿಫಲ ಆಗಿದೆ ಇಲ್ಲಿ ಕಲಬುರಗಿ ತಂಡಕ್ಕೆ. ಇದರಿಂದ ಸ್ಕೋರ್ ಆಗಿದೆ ಧಾರವಾಡ 29-21 ಕಲಬುರಗಿ. ಚಾಮರಾಜನಗರದ ಬಾಲಕಿಯರ ತಂಡದ ಕೋಚ್ ಪ್ರಚಾರಕರ ಬಳಿ ಬನ್ನಿ. ನಡೆಯಪ್ಪ ನೆನೆ ಉಣಿಸ್ತಲ್ಲ ಚೆನ್ನಾಗಿ ಆಡಿಸ್ತಾರೆ ಮುಂದೆ ರೆಡಿ ಆಗ್ತಾರೆ. ಉತ್ತರ ರೆಡಿ ಇದೆಯಾ? ಸೆಕೆಂಡ್ ಕಾಲ್ ಫಾರ್ ಬಾಯ್ಸ್ ಸೆಕ್ಷನ್ ಮ್ಯಾಚ್. ಚಾಮರಾಜನಗರ ವರ್ಸಸ್ ರಾಯಚೂರು, ಬಾಗಲಕೋಟೆ ವರ್ಸಸ್ ಬಳ್ಳಾರಿ. ಅಂಕಣ 2ರಲ್ಲಿ ಚಾಮರಾಜನಗರ ವಿರುದ್ಧ ರಾಯಚೂರು, ಅಂಕಣ 3ರಲ್ಲಿ ಬಾಗಲಕೋಟೆ ವಿರುದ್ಧ ಬಳ್ಳಾರಿ. ರೇಷ್ಮೆ ನಾಡು ರಾಮನಗರ ಜಿಲ್ಲಾ ತಂಡದ ಜರ್ಸಿ ನಂಬರ್ 07
ಭಾರಿ ಕೀರ್ತನ ಒಂದು ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾನ್ಸ್. ಮಂಡ್ಯ ಜಿಲ್ಲಾ ತಂಡ ಆಟಗಾರರಿಂದ ಆದ್ಯ ತಂಡ ಒಂದೊಳ್ಳೆ ಆರಂಭವನ್ನು ಇಲ್ಲಿ ಕಂಡುಕೊಂಡಿದ್ದಾರೆ. ಮಂಡ್ಯ ಈ ಬಾರಿ ಸ್ಥಳೀಯ ಗಾಳಿದಾರಿನ ಹೆಮ್ಮೆಯ ಪ್ರತಿಭೆ ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಹಂಸಿತಾ ಈಗ ಆಟವನ್ನು ಮೆಚ್ಚಿ ಇಂಡಿಯನ್ ಕ್ಯಾಂಪ್ ಸಹ ಸೆಲೆಕ್ಟ್ ಮಾಡಿಕೊಂಡು ಅನೇಕ ದಿನಗಳವರೆಗೆ ಭಾರತೀಯ ಒಂದು ಕಬಡ್ಡಿಯ ತರಬೇತಿ ಶಿಬಿರವನ್ನು ಸಹ ಪ್ರತಿನಿಧಿಸಿದಂತ ಶ್ರೇಷ್ಠ ಆಟಗಾರ್ತಿ ಹಂಸಿತಾ. ಸೂಪರ್ ರೈಡ್ ಮಂಡ್ಯ ಜಿಲ್ಲಾ ತಂಡಕ್ಕೆ 4 ಅಂಕದ ಸೇರ್ಪಡಾಗ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ರೈಡ್. ಪಂದ್ಯದ ಆರಂಭಿಕ ಹಂತದಲ್ಲೇ ಬಿಗಿಯಾದಂತಹ ಹಿಡಿತವನ್ನು ಸಾಧಿಸುವಂತಹ ಒಂದು ಪ್ರಯತ್ನದಲ್ಲಿ ಮಂಡ್ಯ ವೇಷನಾಡು ರಾಮನಗರ ಜಿಲ್ಲಾ ತಂಡ ಆಟಗಾರ್ತಿ ಒಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಅವರ ಸಂದರ್ಭದಲ್ಲಿ ವರ್ಚಸ್ ಮೂಲಕ ಕ್ವಿಕ್ ಆಗಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆಟಗಾರರು ಅದು ನಿಯಮವನ್ನ ಉಲ್ಲಂಘಿಸಬೇಡಿ, ಹಾಗೆ ಶಿಸ್ತನ್ನು ಕಾಪಾಡಿ. ಏನ್ ತೀರ್ಪುಗಾರರು ತೀರ್ಮಾನ ನಡೆಸಲು ಅದಕ್ಕೆ ಬದ್ಧರಾಗಿರ್ಬೇಕು. ಅಸಭ್ಯವಾಗಿ ವರ್ತಿಸಿದ್ರೆ ತೀರ್ಪುಗಾರರು ಅದಕ್ಕೆ ವಾರ್ನಿಂಗ್ ನೀಡ್ತಾರೆ. ಹಾಗೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಟಗಾರರ ಆಟವನ್ನ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಪದಾಧಿಕಾರಿಗಳು ಸಹ ನಿಮ್ಮ ಆಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಒಂದು ಅವಕಾಶಕ್ಕೆ ಇಲ್ಲಿ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದೀರಾ. ಕಬಡ್ಡಿ ಕ್ರೀಡೆಗೆ ಶಿಸ್ತು, ಸಮಯ ಪಾಲನೆ ಹಾಗೆ ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಟವನ್ನು ಪ್ರದರ್ಶಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಒಂದು ಅದ್ಭುತವಾದಂತಹ ಮಲ್ಟಿಪಲ್ ರ್ಯಾಕ್ ಒಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ನೋಡಿ ಎಲ್ಲೋ ಕೂತದೆ ಉತ್ತಮವಾದಂತಹ ವಿಧಾನಿ ಮಂಡ್ಯ ಜಿಲ್ಲಾ ತಂಡದ ಆಟಗಾರ್ತಿಯರಿಂದ ಲೈಟ್ ಆಗ್ತಾ ಇರ್ತಲ್ಲ. ಮುಂದಿನ ಬಾಲಕಿಯರ ಪಂದ್ಯ ಕಣ ಒಂದರಲ್ಲಿ ಬೀದರ್ ವಿರುದ್ಧ ಚಿಕ್ಕಮಗಳೂರು. ಅವರೇ ಲೈಟ್ ಆಗ್ತಾರೋ ಇದು ಮೊದಲ ಕರೆ. ಗರ್ಲ್ಸ್ ಮ್ಯಾಚ್ ಕೋರ್ಟ್ ನಂಬರ್ 1 ಬೀದರ್ ವರ್ಸಸ್ ಚಿಕ್ಕಮಗಳೂರು. ಡುಮ್ಕಿ ಸ್ಕಿಲ್ ಎಕ್ಸಿಕ್ಯೂಟ್ ಮಾಡಿದರೆ ಕಲಬುರ್ಗಿ ಅವರು 2 ಪಾಯಿಂಟ್ಗಳನ್ನ ಪಡ್ಕೊಳ್ತಾರೆ. ಆಯ್ತು ಬಿಡಪ್ಪ. ಗದಗದ ಅಂಕಣದಲ್ಲಿ ಕುಂಬಳಕಲಾಗಿದ್ದ ಸಂದರ್ಭ ಉತ್ತಮವಾದಂತಹ ಟಚ್ ಪಾಯಿಂಟ್ ಒಂದಿಗೆ ದಕ್ಷಿಣ ಕನ್ನಡ ಸೇರ್ಪಡೆಯಾಗಿದೆ. ಬಾಲಕಿಯರ ವಿಭಾಗದ ಪಂದ್ಯ ಒಂದರಲ್ಲಿ ಬಾಲಕಿಯರ ವಿಭಾಗದ ಪಂದ್ಯ ಅಂಕಣ 4ರಲ್ಲಿ ತುಮಕೂರು ವಿರುದ್ಧ ವಿಜಯಪುರ. ಹಾಫ್ ಟೈಮ್ ಸ್ಕೋರ್ 18-10 ತುಮಕೂರು ತಂಡದ ಪರವಾಗಿ. ಮತ್ತೆ 2 ಪಾಯಿಂಟ್ ಪಡ್ಕೊಂಡು ವಾಪಸ್ ಮ್ಯಾಚ್ ಲಾಸ್ಟ್ 5 ಮಿನಿಟ್. ಶಿವಮೊಗ್ಗ ವಿರುದ್ಧ ಹಾಸನ 40-20. ಶಿವಮೊಗ್ಗ ವಿರುದ್ಧ ಹಾಸನ 40-24ರಲ್ಲಿ ಶಿವಮೊಗ್ಗ ವಿರುದ್ಧ ಹಾಸನ ಬಾಲಕಿಯರ ಪಂದ್ಯ.
ಬೀದರ್ ವಿರುದ್ಧ ಚಾಮರಾಜನಗರ ಕಣ 1ರಲ್ಲಿ. ಈ 4 ತಂಡಗಳು ಕನ್ಸ್ಟ್ರಕ್ಷನ್ ಬಾಲಕಿಯರ ತಂಡಗಳು ರೆಡಿಯಾಗಬೇಕಿಲ್ಲ. ಮತ್ತೊಂದು ಪಾಯಿಂಟ್ ಪಡ್ಕೊಂಡು ಈಸಿಯಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ ಜೆಸ್ಸಿ ನಂಬರ್ 10 ಅಲ್ಲಿ. ಜೋಗ್ ಹಾಕಂದ ನೋಡು ಬಿಚ್ಚಿಬಿಟ್ಟಿದೆ ಅಲ್ಲೇ ಸುಮ್ಮನೆ ಬಟ್ಟೆಗೆ ಹಾಕಂದಿರೋದು ಬಡಿದೆ ಗೊತ್ತಾಯ್ತು ಆರ್ಟಿಫಿಷಿಯಲ್ ಈಗ ಗೊತ್ತಾಯ್ತು ನಾವು ಒರಿಜಿನಲ್ ಇಲ್ಲಿಗೆಲ್ಲ ಹಾಕೊಂಡ್ಬಿಟ್ಟು ಕೇರ್ ಬಿಡ್ತಿರಲ್ಲ 15 ಗ್ರಾಮ್ ಮಾಡ್ಸೋಣ ಕೈ ಎತ್ತೇನೋ ರೇಡ್ ಮಾಡ್ತಾಳತ್ತೆ ನಾನು ಊರಲ್ಲಿ ಕೊನೆಯ 4 ಉಳಿದಿದೆ. ಸಬ್ಜೂನ ನ್ಯಾಷನಲ್ ಕೊಟ್ಟಿದ್ರ ಮತ್ತೆ ಚಪ್ಪಲ್ ತೋಡ್ ಮೇಲೆ ಕೂತ್ಬಿಡ್ತೀನಿ. ಇಲ್ಲಿ ನೋಡು ಪ್ಯಾಂಟ್ ಈ ಥರ ಕೊಟ್ಟರೆ ಅಂದ್ಬಿಟ್ಟು ಗಾಂಡ ನಮಗೆ ಯಾವ್ದನ್ನ ಹೋಗಿ ಬರ್ರಿ 41-29 ಯಾವುದು 41 ಮಹಾಕಾಳಿ ಅಲ್ಲ ಮಹಾಕಾಳಿ ಅದ್ಭುತವಾದ ಆಂಕಲ್ ಹೋಲ್ಡ್. ಮತ್ತೊಂದು ಪಾಯಿಂಟ್ ನ ಗಳಿಸ್ಕೊತಾರೆ ಇಲ್ಲಿ ಧಾರವಾಡ. ಮಾಡ್ತಾನಲ್ಲ ಬರತ್ತೆ ನಾವು ರೋಸ್ಟ್ ಒಳ್ಳೆ ಸ್ಟೇಷನ್ ಬಳಸಿದ್ದಾರೆ ಇಲ್ಲಿ. ನೋಡೋ ಬಡಿದೆ ರೈಟ್ ಕರ್ನ ಆಡ್ತೀವಿ ಹಿಂಗೆ ಮಾಡಿ ಬೆಳೆಸಿದ್ದಾರೆ ರೈಟ್ ಕರ್ನ. ನೀನು ರೈಟ್ ಕರ್ನ ನೋಡಿದ್ವಿ ಈಗ ಅಲ್ಲ ಹೇಳ್ತಾ ರೈಟ್ ಕವರ್ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಆದ್ರೆ ರೇಷ್ಮೆನಾಡು ರಾಮನಗರ ತಂಡದ ಆಟಗಾರ್ತಿಯಿಂದ ಒಂದು ಬಲಿಷ್ಠವಾದಂತಹ ಟ್ಯಾಕಲ್. ಅಲ್ಲಿ ಗಂಟೆ ಹೋದ್ರೆ ಮುಟ್ಟಿಲ್ಲ. ಪ್ರಮುಖ ಆಟಗಾರ್ತಿಯನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ರಾಮನಗರ ತಂಡದ ಆಟಗಾರ್ತಿ. ಲಾಸ್ಟ್ 5 minutes go in court number 1. It's 25-5 in favor of Mandya. ನಮ್ಮ ಆಡಳಿ ಹಂಗಿದ್ರೆ ಇಷ್ಟೊತ್ತು ಒಂಟೆ ಹೋಯ್ತಿದ್ದ ಹಿಂದಕ್ಕೆ ಹೊಂಟೋಗಿರುವ ಹಂಗೇನಾದ್ರು 25-5 in favor of Mandya. ಮತ್ತೊಂದು ಎಂಟ್ರಿ ರೈಡ್ ಆಗಿದೆ. 43-31 ಕಾರ್ನಲ್ಲ ಒಂದು ಸೈಡ್ ಆಗೋದು ಬಾಕಿ ಉಳಿದಿದೆ ಇಲ್ಲಿ. ಅಂಕಣ 3ರಲ್ಲಿ ಸ್ಕೋರ್ ಆಗಿದೆ 43-31 ಇನ್ ಫೇವರ್ ಆಫ್ ಧಾರವಾಡ. ಇವನೊಂದು ಯಾವುದೋ ಅಡ್ವರ್ಟೈಸ್ಮೆಂಟ್ ಹಾಕಂದಾನೆ ಅದೇನೋ ಆಡ್ಬಿಟ್ಟು ಹೋಗಿ ಧಾರವಾಡಿಗೆ ಎರಡು ನಿಂತು ಕಡಿಮೆ. ಒಳ್ಳೆ ಅದ್ಭುತವಾದ ಸೈಡ್ ಹಾಕಲಿ ಬಟ್ ಸಾಲಿಡ್ ಆಗಿ ಕವರ್ ಮಾಡೋದ್ರಿಂದ ಕಲಬುರಗಿ ತಂಡ ಹೇಳಕ್ಕೆ ದುಡ್ಡು ಕೊಡ್ಬೇಕಲ್ಲ ಕೊನೆಯ 1 ನಿಮಿಷದ ಆಟ ಉಳಿದಿದೆ. ಅಂಕಣ 3ರಲ್ಲಿ ಬಟ್ಟೆಗೆ ಸೂಟ್ ಆಗೋ ಥರ ಹಾಕ್ಬಿಡ್ತೀವಿ. ಲೈಟ್ ತಿರುಗಿ ಎರಡನೇದು
ಪಾಂಡವಪುರದವರು ದಕ್ಷಿಣ 2ರಲ್ಲಿ ಕೊನೆಯ ಹೌದು ಯಾವುದೋ ಪ್ರಾಣ ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿದೆ ದಕ್ಷಿಣ 2ರಲ್ಲಿ ಗದಗ ವಿರುದ್ಧ ದಕ್ಷಿಣ ಕನ್ನಡ ಈಗಾಗಲೇ ಸಾಕಷ್ಟು ಅಂಕದ ಮುನ್ನಡೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲ್ಲಿ ಕಂಡುಕೊಂಡಿದ್ದಾರೆ. ಸ್ಟಾರ್ಟ್ ಮಾಡೋಣ ಈ ಒಂದು ಸಂದರ್ಭದಲ್ಲಿ ಸ್ಕೋರ್ ಇಲ್ಲಿಗೆ 32 ದಕ್ಷಿಣ ಕನ್ನಡ 32-17 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಪರವಾಗಿ. ಇವಂತ ಕೊಟ್ಟಿದ್ರಲ್ಲ ಅವಡ ಕೊಡ್ತಿದ್ದೆ ಅವ್ರಿಗೆ ಎಲ್ಲರಿಗೂ ನಮ್ಗೆ ಎಂದರು ಕೊಡುವ ಯಶವಂತ ಯಶವಂತ ಈ ಕಡೆ 2 ಇಲ್ಲಿ Last round final call for boys section match. Court number 2 Chamaranagar versus Raichur. Court number 3 Bagalkota versus Ballari. 4 ತಂಡದ ಕೋಚ್ ಗಳಿಗೆ ತಂಡವನ್ನು ಅಂಕಣಕ್ಕೆ ಕರೆತರಬೇಕು. ಕೊಡ್ಬೇಡಿ ಆಳೆ 2 ತಿಂದವನೇ ಆದರ್ಶಿಂದ ಅವರಿಗೆ ಎಲ್ಲರ ಆಯ್ಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದಾರೆ. ಇದಕ್ಲಾ ಗಾಂಡು ಏನಿದು ತಾಲೂಕು ವಿಭಾಗದಲ್ಲಿ ಈಗಾಗಲೇ ಕಲಬುರಗಿ ವಿರುದ್ಧ ವಿಶೇಷನಾಗಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಗಡಿನಾಡು ಬಳ್ಳಾರಿ ವಿರುದ್ಧ ಸುಪ್ರಸಿದ್ಧ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯಗಳ ನಾಡು ಬಾಗಲಕೋಟೆ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಅದೇ ರೀತಿ ತಪ್ಪು ಓದು ಸರಿ ಬಿಡೋರು ಹಾಗೆ ಬಾಲಕ ವಿಭಾಗದ ಇನ್ನೊಂದು ಪಂದ್ಯಕ್ಕಾಗಿ ಬಿಳಿಗಿರಿಯ ತಪ್ಪಲಿನ ಸುಪ್ರಸಿದ್ಧ ಮನೆ ಮಾದೇಶ್ವರ ಬೆಟ್ಟದ ಚಾಮರಾಜನಗರ ಎದುರಿಸಿದರೆ ಭತ್ತದ ನಾಡು ರಾಯಚೂರು ಜಿಲ್ಲಾ ತಂಡ. ಬಾಲಕರ ವಿಭಾಗದ 4 ತಂಡಗಳು ಬಾಗಲಕೋಟೆ ವಿರುದ್ಧ ಬಳ್ಳಾರಿ, ಚಾಮರಾಜನಗರ ವಿರುದ್ಧ ರಾಯಚೂರು. 4 ತಂಡದ ಬಾಲಕರೇ ಆದಷ್ಟು ಬೇಗ ತಮ್ಮ ತಂಡವನ್ನು ಅಂಕಣಕ್ಕೆ ಕಡೆಗೊಳಿಸಿದರು. Second call for girls section match. Bidar versus Chamaranagar. Shivamogga versus Hassan. Second call Bidar versus for girls section match. Bidar versus Chamaranagar. Shivamogga versus Hassan. Bidar ವಿರುದ್ಧ ಚಾಮರಾಜನಗರ ಬಾಲಕಿಯರ ಪಂದ್ಯ. ಶಿವಮೊಗ್ಗ ವಿರುದ್ಧ ಹಾಸನ. ಅವರ ಇಬ್ರು ಕುಣಿಸಿದ ಯೋಗೇಶ